ಸೊ ಆಲ್ರೆಡಿ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀನಿ. ಸೊ ಸ್ವಾಮಿಯ ಸನ್ನಿಧಿ ಬಗ್ಗೆ, ವಿಶೇಷತೆ, ಇಲ್ಲಿದ್ದ ಮಹಿಮೆ ಬಗ್ಗೆ ಏನು ಅಂತ ನಾವು ತಿಳ್ಕೊಳ್ಳೋಣ, ನಿಮಗೂ ತಿಳಿಸ್ಕೊಡ್ತೀನಿ. ಕನಕಪುರದಿಂದ ಒಂದು 19 ಕಿಲೋಮೀಟರ್ಸ್ ಏನೋ ಇರ್ಬೋದು ಅನ್ಕೋತೀನಿ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅಷ್ಟೇ. ಕ್ಯೂ ಅಲ್ಲಿ ನಿಂತಿದ್ದೀನಿ, ತೋರಿಸ್ತೀನಿ. ಏನು ನೋಡಿ ಯಾರಿದ್ದಾರೆ ಅಂತ ತೋರಿಸ್ತೀನಿ. ಕಾಣಿಸ್ತಿದ್ಯಾ? ನಾನೇ ಸ್ಪಾನ್ಸರ್ ಅದಕ್ಕೀಗ. ಚೆನ್ನಾಗಿದೆ ಇದು. ಸಿದ್ದೇಶ್ವರ ಅಂತ ಮಾತಾಡೋಣ, ನಾವು ಮಾತಾಡಕ್ಕೆ ಬಿಡಲ್ಲ, ಇವಳು ಕಾರಲ್ಲಿ ಇವಳೇ ಮಾತಾಡೋದು. ಇದೇ ಬಾಗ್ಲ ಶ್ರೀ 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 ಸಿದ್ದೇಶ್ವರ ದೇವಾಲಯ ಟೆಂಪಲ್ ಅಂತ. ಇಲ್ಲಿ ಪೇಂಟ್ ಬರೀತಾರೆ. ಈ ವಾಟರ್ ಟ್ಯಾಂಕ್ ಹತ್ರ ಹಾಕೋರೆ ನೋಡಿದ್ದೀನಿ. ನೋಡ್ಲಿಲ್ಲ, ಇಲ್ಲಿ ಬರೀತಿದ್ರು. ಏನು ಅಡ್ರೆಸ್ಸೇ ಕೇಳೋದು ಬೇಡ ಪಾಪ, ಇಲ್ಲಿ ಹೇಳ್ತಾರೆ. ನಾನು ಏನಂದೆ, ಅಲ್ಲಿ ಬೆಟ್ಟ ತೋರಿಸಿದಾಗ ಅಲ್ಲಿ ಹೇಳಿಲ್ವಾ, ಅದೇ ದೇವಸ್ಥಾನಕ್ಕೆ ಹೋಯ್ತಿರೋದು. ಫುಲ್ಲು ಆಫ್ ರೋಡಿಂಗೇ ಇಲ್ಲಿ. ಇವ್ರ ಮುಖ ನೋಡ್ಬೇಕೀಗ, ತಿರುಗಿಸ್ತೀನಿ. ಹೆಂಗೆ ಎತ್ಕೋತಾವ್ರೆ ಏನು ಯಶವಂತ್, ಇಷ್ಟ ಮೇಲೆ ಹಿಂಗೆ ಕಾರು ಹೋಗಿ ಅಲ್ಲಿ ಬರ್ತಾ ಇಲ್ವಾ ಕಾರ್ಗಳೆಲ್ಲ? ಅದೇನು ಲೂಸ್ ಇರೋ, ಅವ್ರು ಇಳಿದು ಬಿಡ್ಲಿ, ಆಮೇಲೆ ನೀನು ಹೋಗು, ಅವ್ರಿಗೆ ಬಿಡು ಜಾಗ. ಆಗಲ್ಲ, ಏನೋ ರೋಡ್ ಇದು. ಎಲ್ಲ ಕಡೆ ಹೋಗ್ಬೇಕಲ್ಲ. ಓ, ಎಲ್ಲ ವಿಡಿಯೋ ಮಾಡ್ತಿದ್ದಾರೆ, ಎಲ್ಲ ವಿಡಿಯೋನೇ, ಎಲ್ಲ ಇನ್ಸ್ಟಾ ಯೂಟ್ಯೂಬ್ ನೋಡ್ಕೊಂಡೆ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಅನ್ಸುತ್ತೆ. ಅಲ್ಲಿ ನೋಡಲ್ಲಿ ನೋಡಿ ನಾವು ಬಂದಿರೋದು. ಅಯ್ಯೋ ದೇವ್ಡ, ನಾನು ನೋಡಿದೆ, ಏನಿಲ್ಲ ಕಡೆ ನೋಡಿದೆ. ಸ್ವಲ್ಪ ಏನೋ ಇದೆ ಅಂತ ನನಗೆ ಗೊತ್ತಿತ್ತು. ಏನ್ ಹಿಂಗಿದೆ ನನಗೂ ರೋಡ್ ಎಲ್ಲ ಸ್ವಾಗತ. ಶ್ರೀ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಸೇವಾ ಟ್ರಸ್ಟ್, ಶ್ರೀ ಕ್ಷೇತ್ರ ಉದಾರಹಳ್ಳಿ. ಸೊ ಆಲ್ರೆಡಿ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀನಿ. ಸೊ ಸ್ವಾಮಿಯ ಸನ್ನಿಧಿ ಬಗ್ಗೆ, ವಿಶೇಷತೆ, ಇಲ್ಲಿದ್ದ ಮಹಿಮೆ ಬಗ್ಗೆ ಏನು ಅಂತ ನಾವು ತಿಳ್ಕೊಳ್ಳೋಣ, ನಿಮಗೂ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ಸಿದ್ದೇಶ್ವರ ಟೆಂಪಲ್ಗೆ ಬಂದಿರೋ ದೇವಸ್ಥಾನಕ್ಕೆ. ಇಲ್ಲಿ ಇರೋಂಥ ಪುರೋಹಿತರು ನಮಗೆ ದೇವಸ್ಥಾನದ ಮಾಹಿತಿ ಸಂಪೂರ್ಣ, ಯಾವಾಗ ಹುಟ್ಟಿದ್ದು ಏನು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಶ್ರೀ ಸಿದ್ದೇಶ್ವರ ಸ್ವಾಮಿ ಈ ಸ್ಥಳ ಬಂದು ಸ್ವಾಮಿ ತಪಸ್ ಮಾಡ್ತಿದ್ದ ಸ್ಥಳ. ಇದು 1300 ವರ್ಷಗಳ ಇತಿಹಾಸ ಉಳ್ಳಂಥದ್ದು. ಈ ನೆನ್ನೆ ಮನೆಯದಂತಲ್ಲ, 1300 ವರ್ಷಗಳ ಇತಿಹಾಸ ಉಳ್ಳಂಥದ್ದು. ಇದು ಮೂಲ ಸ್ಥಾನ ಸಿದ್ದೇಶ್ವರ ತಪಸ್ ಮಾಡ್ತಿದ್ದ ಸ್ಥಳ ಇದು. ಇಲ್ಲಿ ಹಾಗೂ ದಕ್ಷಿಣಕ್ಕೆ ಮುಖ ಮಾಡಿದಂಥ ಕುಂತಿ ತಪಸ್ ಮಾಡಿದಂಥ. ಇಲ್ಲಿಂದ ಮುಗಿಸ್ಬೋದ್ರೆ ಮುಂದೆ ಇರುವಂಥದ್ದು ಸಿದ್ದಪ್ಪಾಜಿ ತಪಸ್ ಮಾಡಿದಂಥ ಸ್ಥಳ, ಅದು ನೋಡ್ಬೋದು. ಇಲ್ಲೇ ಕಾಣಿಸುತ್ತೆ, ನೋಡ್ಬೋದು. ಅದು ಸಿದ್ದಪ್ಪಾಜಿ ತಪಸ್ ಮಾಡಿ ಇವರು 1300 ವರ್ಷ ತಪಸ್ ಮಾಡಿ ಸಿದ್ದೇಶ್ವರ ಸಿದ್ದಪ್ಪಾಜಿ ಅವ್ರು ಬಂದು ಇಲ್ಲಿ ತಪಸ್ ಮಾಡಿ ಮುಂದೆ ಚಿಕ್ಕಲ್ಲಿ ಹೋಗ್ಬೋದಂಥ ಸ್ಥಳ ಇದು. ಇಲ್ಲಿ ಬಂದಂಥ ಭಕ್ತಾದಿಗಳು ಏನೇ ಇಷ್ಟಾರ್ಥಗಳು ಕೇಳಿದ್ರು ನೆರವೇರಿಸ್ತಾರೆ ಇಲ್ಲಿ. ಸೊ ಯಾವುದೇ ಇಷ್ಟಾರ್ಥ ಫಲ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ಬಂದು ಹರಕೆ ಹೊತ್ತಿದ್ರೆ ನಿಮಗೆ ಖಂಡಿತ ಫಲ ಸಿಗುತ್ತೆ ಅನ್ನೋದು ಆಗಿಂದ ನಡ್ಕೊಂಡ್ಬಂದಿದೆ. ಇಲ್ಲಿ ಸಂತಾನ ಆಗ್ಬೋದು, ಆರೋಗ್ಯ ಸಮಸ್ಯೆ ಆಗ್ಬೋದು, ವಿದ್ಯಾಭ್ಯಾಸ ಸಮಸ್ಯೆ ಆಗ್ಬೋದು, ಯಾವುದೇ ಒಂದು ಕೋಟೆ ಕಚೇರಿ ಕೆಲಸ ಆಗ್ಬೋದು, ಇಲ್ಲಿ ಸ್ವಾಮಿ ಭಕ್ತಿಯಿಂದ ಅವರು ಒಳ್ಳೆ ಒಂದು ಮನಸ್ಸಿಂದ ಬಂದು ಆ ಭಕ್ತಿಯಿಂದ ಸಂಕಲ್ಪ ಮಾಡೋದ್ರಿಂದ ಅವ್ರು ನೆರವೇರ್ತಿದೆ. ಇದೇ ಇಲ್ಲಿ ಮೂಲ ಇರುವಂಥದ್ದು. ಇಲ್ಲಿ ಬೇರೆ ರೀತಿ ಯಾವುದೂ ಇರಲ್ಲ. ಸ್ವಾಮಿ ಸಂಕಲ್ಪ ಪೂಜೆ
ವಿಶೇಷ ದಿನಗಳಾದ ಸೋಮವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಯಂದು ವಿಶೇಷ ಪೂಜೆಗಳಿರ್ತದೆ. ಹಾಗೂ ಪ್ರತಿ ಸೋಮವಾರ, ಶುಕ್ರವಾರ ಸ್ವಾಮಿ ಹೂವು ಪ್ರಸಾದ ಆಗುತ್ತೆ. ಮತ್ತೆ ಇಲ್ಲಿ ಜಾತ್ರೆ ಆ ಥರ ಜಾತ್ರೆ ಲಕ್ಷ ದೀಪೋತ್ಸವ ನಡೀತದೆ. ಸಂಕ್ರಾಂತಿ ತಿಂಗಳಲ್ಲಿ ಜಾತ್ರೆ ನಡೀತದೆ. ಶಿವರಾತ್ರಿ ಹಬ್ಬದ ದಿವಸ ವಿಶೇಷ ಪೂಜೆಗಳಿರುತ್ತೆ. ಹಾಗೂ ಯುಗಾದಿ ತೀರ್ಥ 15 ದಿನಕ್ಕೆ 20 ದಿನಕ್ಕೆ ಸ್ವಾಮಿಗೆ ಸಿದ್ದಪ್ಪಾಜಿ ಪರ ಅಂತ ಒಂದು ಸೇವೆ ಮಾಡ್ತಾರೆ. ಇಲ್ಲಿ 285 ಎಕರೆ ಬೆಟ್ಟ ಸುತ್ತ ಯಾರು ನಾನ್ ವೆಜ್ ಮಾಡಲ್ಲ. ಬೆಟ್ಟದ ಮಗ್ಲಲ್ಲಿ ಇವಾಗಲೂ ಅಷ್ಟೇ ಪ್ರತಿ ಅಮಾವಾಸ್ಯೆ ಒಳಗೆ ಸ್ವಾಮಿ ಸಂಚಾರ ಹೋಗ್ತಾರೆ. ಯಾವ ರೀತಿ ಅಂದರೆ ಬೆಂಕಿ ರೂಪದಲ್ಲಿ, ಜ್ವಾಲೆ ರೂಪದಲ್ಲಿ ಕಾಣಿಸ್ತಾರೆ. ಇದೇ ಇಲ್ಲಿ ಮೂಲ. ಆಮೇಲೆ ಇದು ಕ್ಷೇತ್ರದ ಟೈಮಿಂಗ್ಸು ಸರ್ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆ ಪ್ರತಿದಿನ 6 ಗಂಟೆ. ವಿಶೇಷ ಅಭಿಷೇಕ ಪೂಜೆ ಇರೋರು ಬೆಳಗ್ಗೆ 1 ದಿವಸ 2 ದಿವಸ ಮುಂಚೆ ಹೇಳಿದಾಗ ಬೇಗ ತೆಗೆದು ಅಭಿಷೇಕ ಮಾಡಿ. ನಂಬರ್ ಏನಾದರೂ ನಂಬರ್ ಕೊಡ್ತೀವಿ. ಇವ್ರ ನಂಬರ್ನ ಅಲ್ಲಿ ಹಾಕಿರ್ತೀನಿ. ಪೂಜೆಗೆ ಏನಾದರೂ ಮುಂಚಿತವಾಗೇ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆರೋಗ್ಯ ಸಮಸ್ಯೆ ಇರೋರು ಇಲ್ಲೊಂದು ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು. ನಿಮ್ಗೆ ಯಾವುದೇ ಥರದ ಸಂತಾನ ಭಾಗ್ಯ, ಮದುವೆ ಆಗಲಿ, ಮೂಲವಾಗಿ ಆರೋಗ್ಯದ ಸಮಸ್ಯೆ ಇರೋರು ಇಲ್ಲಿ ಬಂದು ಪೂಜೆ ಮಾಡಿಸಿ, ಹರಕೆ ಹೊತ್ತಿ ಸ್ವಾಮಿ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಅಕ್ಕಪಕ್ಕ ಕೇಳ್ಬೋದು, ನೀವು ಆಲ್ಮೋಸ್ಟ್ ಇಂಟ್ರೂವ್ ಮಾಡ್ಬೋದು ಜನಗಳನ್ನ. ಆಮೇಲೆ ಏನಂದ್ರೆ ಏನೇ ಸಮಸ್ಯೆ ಇದ್ರು ಮೇಲಿನ ಟೆನ್ಷನ್ ತಗೋತಾರೆ. ಇಲ್ಲಿ ಬಂದು ಸ್ವಾಮಿ ದರ್ಶನ ಮಾಡೋದ್ರಿಂದ ಅವ್ರ ಟೆನ್ಷನ್ ಆಗೋದು, ಅವ್ರ ಮನೇಲಿ ಏನೇ ಆಲೋಚನೆಗಳು ನಿವಾರಣೆ ಆಗುತ್ತೆ. ಹೌದು, ಯಾಕಂದ್ರೆ ಇಲ್ಲಿ ನಮಗೆ ಬಂದಾಗೆ ಗೊತ್ತಾಯಿತು ಎಷ್ಟು ನೆಮ್ಮದಿಯಾಗಿದೆ ಕ್ಷೇತ್ರ. ಅಂದರೆ ನಿಮ್ಗೆ ಏನು ಸೌಂಡ್ ಆಗಲಿ ಏನಾಗಲಿ ಏನು ಇದು ಕೇಳಿಸೋದಿಲ್ಲ ನಿಮಗೆ. ಈ ಕ್ಷೇತ್ರ ಪಾಲಕನಾಗಿ ಬಸವಣ್ಣ ಇದ್ದಾರೆ, ಬಸಪ್ಪ ಇದೆ. ಇದು ತಪಸ್ ಮಾಡ್ತಂಥ ಸ್ಥಳ. ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಗುಹೆ ಥರ ಒಳಗಡೆ, ಅಲ್ಲಿ ತಪಸ್ ಮಾಡಿರೋಂಥ ಜಾಗ ಸಿದ್ದಪ್ಪಾಜಿ ಅವರು. ಈ ಕ್ಷೇತ್ರಕ್ಕೆ ಬಸವಣ್ಣ ಬಂದು ಸೊ ಸದಾ ಯಾವಾಗಲೂ ಇಲ್ಲಿ ಕಾಯ್ತಾರೆ ಜನಗಳನ್ನ. ಸೊ ಸುಮಾರು ಜನ ಬೇರೆ ಔಟ್ಸ್ಟೇಟಿಂದನೂ ಇಲ್ಲಿಗೆ ಬರ್ತಾರೆ ಸಿಕ್ಕಾಪಟ್ಟೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಸನ್ಸೆಟ್ ವ್ಯೂ ಇದೆಯಂತೆ. ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರೆ ನಮಗೆ ನೀಟಾಗಿ ಸನ್ಸೆಟ್ ಕೂಡ ಕಾಣುತ್ತೆ ಅಂತ ಇಲ್ಲಿರೋರು ಹೇಳ್ತಾ ಇದ್ರು. ಸುಮಾರು ಜನ ಔಟ್ಸೈಡರ್ಸು ಬರ್ತಾರೆ ಮತ್ತು ಇಲ್ಲಿರೋ ಅಂಥ ಲೋಕಲೈಟ್ಸು ಬರ್ತಾರೆ. ಯಶ್ವಂತ್, ಹೇಗೆ ಅನ್ನಿಸ್ತು ಟೆಂಪಲ್ಗೆ ಬಂದು? ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇಂದ ನೆಮ್ಮದಿಯ ಪೀಸ್ ಆಗಿದೆ ಆ್ಯಕ್ಚುಲ್ ಆಗಿ ದೇವಸ್ಥಾನ. ಹೌದು, ಏನಕ್ಕೆ ಅಂದರೆ ಪಬ್ಲಿಕ್ ನಾವು ಊರಿಂದನೇ ಬರೋದು, ಊರು ರೂಟಿಂದನೇ. ಬಟ್ ಆದರೆ ಇಲ್ಲಿ ಮೇಲ್ಗಡೆ ಏನೂ ಇಲ್ಲ, ದೇವಸ್ಥಾನ ಬಿಟ್ಟರೆ ಏನೂ ಇಲ್ಲ. ಸುಮಾರು ಜನ ಬರ್ತಾರೆ ಆ್ಯಕ್ಚುಲಿ. ಸೊ ನೋಡಿದ್ರ ಹೆಂಗಿತ್ತು ವ್ಯೂ ಅಂತ. ನಂದಿ, ಈಶ್ವರ, ಸೂರ್ಯ. ಇವಾಗ ನಮಗೆ ಕಾಣಿಸ್ತಾ ಇರೋದು ಸನ್ಸೆಟ್ ವ್ಯೂ. ಆ್ಯಕ್ಚುಲಿ ರಿಯಲ್ ಆಗಿ ಕಾಣೋದು ಕ್ಯಾಮ್ರಾ ಐಯಲ್ಲಿ ಕಾಣಿಸ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಮೆಸ್ಮರೈಸಿಂಗ್ ಚೆನ್ನಾಗಿದೆ, ತುಂಬ ಸಗದಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬಂದರೆ ಸನ್ರೈಸ್ ನೋಡ್ಬೋದು, ಈವ್ನಿಂಗ್ಸಲ್ಲಿ ಈ ಟೈಮಿಂಗಲ್ಲಿ ಬಂದರೆ ನಿಮಗೆ ಸನ್ಸೆಟ್ ವ್ಯೂಸ್ ಇರುತ್ತೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ, ವೆರಿ ಪೀಸ್ಫುಲ್ ಜಾಗ, ತುಂಬ ಕಾಮ್, ಒಂಥರ ಏನು ಅಷ್ಟು ಇದಾಗಿಲ್ಲ. ಏನಂತೀರ, ಬ್ಯಾಂಗ್ಳೂರ್ ಟ್ರಾಫಿಕ್ಗೆ ಇದೊಂಥರ ಪೀಸ್ ಅನಿಸ್ತಾ ಇದೆ ಆ್ಯಕ್ಚುಲಿ. ನಿಮ್ಗೇನು ಅನ್ನಿಸ್ತಾ ಇದೆ? ನಾನು ರಿವ್ಯೂ ಕೇಳೋದಕ್ಕೆ ನಿನಗೆ ನಾನು ವಿಡಿಯೋ ಮಾಡ್ತಾ ಇರೋದು, ಪೋಸ್ ಕೊಡೋದಕ್ಕಲ್ಲ. ಹೆಂಗೆ ಅನ್ನಿಸ್ತಿದೆ? ಕ್ಯಾಮ್ರಾಗೆ ಬಂದರೆ ಪೋಸ್ ಆಗಿರಬೇಕು, ತುಂಬ ಇಲ್ಲಿ ನೋಡು ಫುಲ್ಲು ಪ್ರಶಾಂತವಾಗಿದೆ.
ಇಲ್ಲೇ ಎಲ್ಲಾದರೂ ನಾನು ಹೇಳ್ತೀನಲ್ಲ ಮನೆಗೇನೆ ಮಾಡಿಕೊಟ್ಬಿಟ್ರೆ ನೆಮ್ಮದಿಯಾಗಿದ್ಬಿಡ್ತೀನಿ. ತುಂಬ ಚೆನ್ನಾಗಿದೆ ಜಾಗ. ಆ್ಯಕ್ಚುಲಿ ಔಟ್ಸೈಡರ್ಸ್ ನಾನು ಹೇಳ್ದಂಗೆ ಆವಾಗಲೇ ಔಟ್ಸೈಡರ್ಸು ನಮ್ಮವರು ಸುಮಾರು ಜನ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂಥರ ರಿಲ್ಯಾಕ್ಸೇಷನ್ ಟೈಮ್ ಥರ ಟೆಂಪಲ್ ವಿಸಿಟ್ ಜೊತೆಗೆ ಒಂಥರ ಕಾಮ್ ಅನಿಸ್ತಿದೆ ಆ್ಯಕ್ಚುಲಿ ಅಲ್ವಾ. ಸನ್ಸೆಟ್ ಕೂಡ ನಿಮಗೆ ಕಾಣಿಸ್ತಿದೆಯಾ? ಕಾಣಿಸ್ತಿದೆ ಆ್ಯಕ್ಚುಲಿ. ನನ್ನ ನೋಡಿದ್ರೆ ಸನ್ಸೆಟ್ ಆಗೇ ತಡ್ಕೊಳಕ್ಕಾಗಲ್ಲ. ಅವಾಗವಾಗ ಈ ಥರ ಎಲ್ಲ ಕೆಟ್ಟ ಕೆಟ್ಟ ಜೋಕ್ಸ್ ಮಾಡ್ತಾ ಇರ್ತಾರೆ, ನಾವು ಇದನ್ನೆಲ್ಲ ಸಹಿಸ್ಕೋಬೇಕಾಗತ್ತೆ. ಕೊಂಡೇ ಬರ್ತಾವ್ರು ನೋಡಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನನಗಂತೂ ಆಗ್ತಾನೆ ಇಲ್ಲ. ಈ ಸೀರೆ ಬೇರೆ ಉಟ್ಕೊಂಡು ಒಳ್ಳೆ ಎಲ್ಲ ದೇವಸ್ಥಾನಕ್ಕೂ ಬೇರೆ ಯಾರಾದರೂ ನೋಡಿದರೆ ಏನು ಹುಡುಗಿ ಹೆಂಗೆ ಬಂದಿದೆ ದೇವಸ್ಥಾನಕ್ಕೆ ಈ ಲೆವೆಲ್ಗೆ ರೇಂಜ್. ಯಾರಿಗೂ ಪಾಪ ಗೊತ್ತಿಲ್ಲ ಮದುವೆ ಮನೆಯಿಂದ ಹೋಗಿದ್ವಿ ಅಂತ. ಅವ್ರಿಗೆ ಯಾರಿಗೂ ಹೇಳ್ದೆ ಅಲ್ಲ ದೇವಸ್ಥಾನದಲ್ಲಿ ಮದುವೆ ಮುಗಿಸ್ಕೊಂಡು. ಸರಿ ಹೋಗೋಣ, ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿಗಂಟ ಬಾಯ್ ಬಾಯ್. Stay tuned for Mr. and Mrs. Shetty's channel. Bye.